ಬೆಳಗಾವಿಯ ಸ್ಕೈವರ್ಡ್ ಏವಿಯೇಷನ್ ಅಕಾಡೆಮಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅಭಿನಂದನಾ ಸಮಾರಂಭ ಭಾವಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಸ್ಕೈವರ್ಡ್ ಏವಿಯೇಷನ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಸಿಇಒ ವಿನೋದ್ ಬಾಮ್ನೆ ಮತ್ತು ಶ್ರೀ ಸರಸ್ವತಿ ಇನ್ಫೋಟೆಕ್ ವ್ಯವಸ್ಥಾಪಕ ನಿರ್ದೇಶಕಿ ಜ್ಯೋತಿ ವಿನೋದ್ ಬಾಮ್ನೆ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಅಕಾಡೆಮಿಯ ವಿದ್ಯಾರ್ಥಿನಿ ರೇಷ್ಮಾ ಸೊಂಟಕ್ಕಿ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಗೋವಾದ ಎನ್ಕಾಲ್ಮ್ ಲಾಂಚ್ ಸಂಸ್ಥೆಗೆ ಆಯ್ಕೆಯಾಗಿರುವ ರೇಷ್ಮಾ ಸ್ಕೈವರ್ಡ್ ಅಕಾಡೆಮಿಯಲ್ಲಿ ಸೇರುವ ಮೊದಲು ಆತ್ಮವಿಶ್ವಾಸ ಮತ್ತು ಜ್ಞಾನ ಕಡಿಮೆ ಇತ್ತು. ಆದರೆ ಇಲ್ಲಿ ಪಡೆದ ತರಬೇತಿ ಮತ್ತು ಮಾರ್ಗದರ್ಶನದಿಂದ ಇಂದು ಯಶಸ್ಸು ಸಾಧಿಸಿದ್ದೇನೆ ಎಂದು ಸಂತಸ ಹಂಚಿಕೊಂಡರು. My dream job is to be pilot. Pilot is a very professional job which flies an aircraft. He is the commander of an aircraft. Being a pilot is not an easy task. We should be very bold, we should be very active, we should be in presence of mind during a flight, because the responsibility of crew member, passenger and cargo is up to us. Because of responsibility and self-confidence, we should have this self-confidence. Confidence is the major role, which plays a major role. And responsibility, yes, on our hand, there is a responsibility of carrying all the passengers from one place to another. Being pilot is not an easy task. We should be very active. Why I have chosen of being a pilot is like I just want a big dream. If I big dream, I'll not reach that much easy, but I'll reach up to the mark. So my aim is to be pilot, but currently I'm pursuing my aviation course and I want to be, first I will be going through cabin crew, then I'll be applying for commercial pilot license. Directly I can go, but due to some circumstances I'm not applying that, like due to my financial conditions, and also I need some experience, like in whatever it could be. I want to I want to be in cabin crew, then I'll get some knowledge, information or an experience to enter into. ವಿದ್ಯಾರ್ಥಿಯ ಸಾಧನೆಯನ್ನು ಕಂಡ ಪಾಲಕರ ಕಣ್ಣಲ್ಲಿ ಸಂತಸದ ಕಣ್ಣೀರು ತುಂಬಿತ್ತು. ವಿಶೇಷವಾಗಿ ಪ್ರಾದೇಶಿಕ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿನಿಯೊಬ್ಬಳು ಇಂದು ಏವಿಯೇಷನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿನೋದ್ ಬಾಮ್ನೆ ಹಾಗೂ ಜ್ಯೋತಿ ವಿನೋದ್ ಬಾಮ್ನೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಗುಣಮಟ್ಟದ ತರಬೇತಿ ಮತ್ತು ಆತ್ಮವಿಶ್ವಾಸ ಅತ್ಯಂತ ಮುಖ್ಯ ಎಂದು ಹೇಳಿದರು. ಸ್ಕೈವರ್ಡ್ ಏವಿಯೇಷನ್ ಅಕಾಡೆಮಿ ಮತ್ತಷ್ಟು ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆಳಗಾವಿ.